ಕನ್ನಡದ ಸೆಲೆಬ್ರಿಟಿ ಶೋನಲ್ಲೂ ಕೂಡ ಸುದೀಪ್ ಸರ್ ಬಂದರು, ಯಶ್ ಅವ್ರು ಬಂದರು, ನೀವು ಹೋದ್ರಿ. ಒಂದು ಒಳ್ಳೆ ಬೆಳವಣಿಗೆ ಇಂಡಸ್ಟ್ರಿ ವಿಚಾರವಾಗಿ ಸರ್. ಹೌದು. ಯಾಕಂದರೆ 2024 ಕೊನೆಯಲ್ಲಿ ಈ ರೀತಿಯಾದಂಥ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಯಾರೂ ಬರ್ತಾ ಇಲ್ಲ, ನಮ್ಮ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ, ಯಾವ ನಟರು ಕೂಡ ಸಪೋರ್ಟಿಗೆ ಬರ್ತಾ ಇಲ್ಲ ಅನ್ನುವಂಥದ್ರ ಮಧ್ಯೆ ಈ ರೀತಿಯ ಬೆಳವಣಿಗೆ ಆಗಿದೆ. ಇಲ್ಲ, ತುಂಬ ಖುಷಿ ಆಗುತ್ತೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ ನಾನು. ಸೊ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ, ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರೂ ಹೇಳಂಗಿಲ್ಲ, ಯಾಕೆಂದರೆ ಎಲ್ಲ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಸಿನಿಮಾಗಳು ಬರ್ತಿವೆ, ಎಲ್ಲ ಸಿನಿಮಾಗಳು ನೋಡ್ತಿದ್ದಾರೆ. ಬಟ್ ಯಥೇಚ್ಛವಾಗಿ ಕನ್ನಡ ಸಿನಿಮಾಗಳನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ. ಎಲ್ಲ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲೇ ಹೋಗಿ US ಹೋದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ನೋಡ್ತಾರೆ. ಬಟ್ ಇವಾಗ ಏನಾಗಿದೆ, ಒಂದಾಗಿದೆ. ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲ ಒಬ್ಬರನ್ನೇ, ನಮ್ಮ ಕಾಲ ಎಳ್ಕೋಬಾರ್ದು ಅಂತ. ಸೊ ಅದು ಈಗ ಚಾಲ್ತಿಲಿದೆ. ಇಷ್ಟು ದಿವಸ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇವಾಗ ಚಾಲ್ತಿಲಿ, ಯಾಕಂದ್ರೆ ಎಲ್ಲರೂ ಸೇರ್ತಿದ್ದಾರೆ, ಎಲ್ಲರೂ ಒಂದು ಕುಟುಂಬದ ಥರ ಸೇರ್ತಿದ್ದಾರೆ. ಅವ್ರ ಪಿಕ್ಚರ್ಗೆ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರ ಪಿಕ್ಚರ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಒಂಥರ ಅಣ್ಣ ತಮ್ಮದಿರ ಥರ ಇದ್ದೀವಿ ಈಗ ಎಲ್ಲರೂ. ಅದಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು. ಹಂಗೆ ಇರಬೇಕು, ಹಂಗೆ ಇರೋಣ ಕೂಡ. ಓಕೆ, ಥ್ಯಾಂಕ್ ಯು. ಫಸ್ಟ್ ಎಲ್ಲ ಮಾತಾಡಲಿ, ಆಮೇಲೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೆಲೆಬ್ರಿಟಿ ಶೋನಲ್ಲೂ ಕೂಡ ಸುದೀಪ್ ಸರ್ ಬಂದರು, ಯಶ್ ಅವ್ರು ಬಂದರು, ನೀವು ಹೋದ್ರಿ. ಒಂದು ಒಳ್ಳೆ ಬೆಳವಣಿಗೆ ಇಂಡಸ್ಟ್ರಿ ವಿಚಾರವಾಗಿ ಸರ್. ಹೌದು. ಯಾಕಂದರೆ 2024 ಕೊನೆಯಲ್ಲಿ ಈ ರೀತಿಯಾದಂಥ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಯಾರೂ ಬರ್ತಾ ಇಲ್ಲ, ನಮ್ಮ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ, ಯಾವ ನಟರು ಕೂಡ ಸಪೋರ್ಟಿಗೆ ಬರ್ತಾ ಇಲ್ಲ ಅನ್ನುವಂಥದ್ರ ಮಧ್ಯೆ ಈ ರೀತಿಯ ಬೆಳವಣಿಗೆ ಆಗಿದೆ. ಇಲ್ಲ, ತುಂಬ ಖುಷಿ ಆಗುತ್ತೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ ನಾನು. ಸೊ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ, ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರೂ ಹೇಳಂಗಿಲ್ಲ, ಯಾಕೆಂದರೆ ಎಲ್ಲ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಸಿನಿಮಾಗಳು ಬರ್ತಿವೆ, ಎಲ್ಲ ಸಿನಿಮಾಗಳು ನೋಡ್ತಿದ್ದಾರೆ. ಬಟ್ ಯಥೇಚ್ಛವಾಗಿ ಕನ್ನಡ ಸಿನಿಮಾಗಳನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ. ಎಲ್ಲ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲೇ ಹೋಗಿ US ಹೋದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ನೋಡ್ತಾರೆ. ಬಟ್ ಇವಾಗ ಏನಾಗಿದೆ, ಒಂದಾಗಿದೆ. ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲ ಒಬ್ಬರನ್ನೇ, ನಮ್ಮ ಕಾಲ ಎಳ್ಕೋಬಾರ್ದು ಅಂತ. ಸೊ ಅದು ಈಗ ಚಾಲ್ತಿಲಿದೆ. ಇಷ್ಟು ದಿವಸ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇವಾಗ ಚಾಲ್ತಿಲಿ, ಯಾಕಂದ್ರೆ ಎಲ್ಲರೂ ಸೇರ್ತಿದ್ದಾರೆ, ಎಲ್ಲರೂ ಒಂದು ಕುಟುಂಬದ ಥರ ಸೇರ್ತಿದ್ದಾರೆ. ಅವ್ರ ಪಿಕ್ಚರ್ಗೆ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರ ಪಿಕ್ಚರ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಒಂಥರ ಅಣ್ಣ ತಮ್ಮದಿರ ಥರ ಇದ್ದೀವಿ ಈಗ ಎಲ್ಲರೂ. ಅದಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು. ಹಂಗೆ ಇರಬೇಕು, ಹಂಗೆ ಇರೋಣ ಕೂಡ. ಓಕೆ, ಥ್ಯಾಂಕ್ ಯು. ಫಸ್ಟ್ ಎಲ್ಲ ಮಾತಾಡಲಿ, ಆಮೇಲೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್.